ಬುದ್ಧ ಪೂರ್ಣಿಮಾ ದಿನವನ್ನು ತುಮಕೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಸಭಾಂಗಣದಲ್ಲಿ ಬಹಳ ಅದ್ದೂರಿಯಿಂದ ಆಚರಣೆ ಮಾಡಿ ಸಿಹಿ ಹಂಚಲಾಯಿತು. ತುಮಕೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಆದ ಶದ್ರುಲ್ಲಾ ಶರೀಫ್, ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು ಆದ ಹಾಗೂ ಅಧೀಕ್ಷಕರುಗಳು ಆದ ದೇವರಾಜ್ ಹಾಗೂ ಚೆನ್ನವೀರಪ್ಪನವರು, ನಾಗೇಶ್, ನರಸಿಂಹಮೂರ್ತಿ, ಸುರೇಶ್, ಶಿವರಾಜ್, ಮಂಜುನಾಥ್, ಸತೀಶ್ ಇನ್ನು ಮುಂತಾದ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಹನುಮಂತರಾಯಪಡಿ, ತೋವಿನಕೆರೆ. ಎಲ್ಲ ಹೆಚ್ಚು ಬಿಡ್ರಿ, ಹೂವು ಹಾಕ್ಬಿಡ್ಲಿ ಸಾಕು. ಬರ್ರಿ ಬರ್ರಿ. ಇದು ಸತೀಶ್ ಅಣ್ಣ ಇಲ್ಲಿದೆ. ಸ್ವಾಮಿ ಹೇಳಿ ಸರ್. ಗುರುಡೆ ಹೂವು ಹಾಕ್ಬಿಡಿ, ಹೂವು ಹಾಕ್ಬಿಡಿ, ಎಲ್ಲ ಒಟ್ಟಿಗೆ ಹಾಕ್ಬಿಡಿ. ಬಿಸಿ ಬಿಸಿ ಮಾಡ್ತೀನಿ. ಇವತ್ತಿನ ದಿನ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರಿನಲ್ಲಿ ಬುದ್ಧ ಪೂರ್ಣಿಮೆಯ ಜಯಂತಿಯನ್ನು ಮಾನ್ಯ ಅಧ್ಯಕ್ಷರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಕಾರ್ಯದರ್ಶಿಗಳ ಮುಖಾಂತರ ಹಾಗೂ ಸಾರ್ವಜನಿಕರ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾವು ಕಲಿಬೇಕಾಗಿರೋದು ಏನಂದರೆ, ಮತ್ತು ಮನವರಿಕೆ ಮಾಡ್ಕೋಬೇಕಾದ್ದು ಏನಂದರೆ, ಬುದ್ಧ ಜಯಂತಿಯ ನಮ್ಮ ಮೂಲ ಉದ್ದೇಶ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಚಿನ್ನಾಭರಣ, ದುಡ್ಡು, ಕಾಸು, ಆಸ್ತಿಯಿಂದ ಜಗತ್ತಿನಲ್ಲಿ ನಮಗೆಲ್ಲ ನೆಮ್ಮದಿ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು. ಹಾಗೂ ಸಾರ್ವಜನಿಕರು ಮತ್ತು ಪ್ರತಿಯೊಬ್ಬ ಮನುಷ್ಯನು ಒಬ್ಬರಿಗೊಬ್ಬರು ಸಹಕಾರ ನೀಡುತ್ತಾ ಸತ್ಯದ ಹಾದಿಯಲ್ಲಿ ಮತ್ತು ಶಾಂತಿಯ ದಾರಿಯಲ್ಲಿ ಹಾದು ಹೋಗಬೇಕು ಅಂತ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಜೀವನವನ್ನು ನಡೆಸಬೇಕಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಹಾಗೂ ಇದನ್ನು ಮುಂದುವರಿಸಬೇಕಂತ ಹೇಳುತ್ತಾ, ದೇಶದಲ್ಲಿ ಪ್ರತಿಯೊಬ್ಬರಿಗೂ ಶಾಂತಿ ನೆಲೆಸಿ ಮತ್ತು ಯುದ್ಧದ ಕಾರ್ಬಳದ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲ ಜೋರಾಗಲಿ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್ ನೀವು ಹಚ್ಕೊಳ್ಳಿ, ಬಡಿ ತಾಲಿ ಬರ್ಬೇಕು.
ಈ ಸಾಹೇಬ್ರೆ ಪ್ರಾಣ ಸಿಂಗಂ ಸಾಹೇಬ್ ಅಲ್ಲಿ ಹೆಚ್ಚಿ ಬಿಡ್ರಿ ಹೂವು ಹಾಕ್ಬಿಡ್ಲಿ ಸಾಕು ಈಚೆ ಈಚೆ ಕೊಡೋದು ಬರ್ರಿ ಬರ್ರಿ ಇದು ಸತೀಶ್ ಅಣ್ಣ ಇಲ್ಲಿದ್ದೀನಿ ಸ್ವಾಮಿ ಹೇಳಿ ಸರ್. ಸ್ವೀಟ್ ಕೊಡಪ್ಪ ಗುರುಳೆ ಹೂವು ಹಾಕ್ಬಿಡಿ ಹೂವು ಹಾಕ್ಬಿಡಿ ಎಲ್ಲ ಒಟ್ಟಿಗೆ ಹಾಕ್ಬಿಡಿ ಅಣ್ಣ ಬಿಸಿ ಬಿಸಿ ಅವೆಲ್ಲ ಟ್ರೈ ಮಾಡ್ತೀನಿ. ಇವತ್ತಿನ ದಿನ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರಿನಲ್ಲಿ ಬುದ್ಧ ಪೂರ್ಣಿಮೆಯ ಜಯಂತಿಯನ್ನು ಮಾನ್ಯ ಅಧೀಕ್ಷಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಕಾರ್ಯದರ್ಶಿಗಳ ಮುಖಾಂತರ ಹಾಗೂ ಸಾರ್ವಜನಿಕರ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾವು ಕಲಿಬೇಕಾಗಿರೋದು ಏನಂದರೆ ಮತ್ತು ಮನವರಿಕೆ ಮಾಡ್ಕೋಬೇಕಾದ್ದು ಏನಂದರೆ ಬುದ್ಧ ಜಯಂತಿಯ ನಮ್ಮ ಮೂಲ ಉದ್ದೇಶ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಚಿನ್ನಾಭರಣ ದುಡ್ಡು ಕಾಸು ಆಸ್ತಿಯಿಂದ ಜಗತ್ತಿನಲ್ಲಿ ನಮಗೆಲ್ಲ ನೆಮ್ಮದಿ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು. ಹಾಗೂ ಸಾರ್ವಜನಿಕರು ಮತ್ತು ಪ್ರತಿಯೊಬ್ಬ ಮನುಷ್ಯನು ಒಬ್ಬರಿಗೊಬ್ಬರು ಸಹಕಾರ ನೀಡುತ್ತಾ ಸತ್ಯದ ಹಾದಿಯಲ್ಲಿ ಮತ್ತು ಶಾಂತಿಯ ದಾರಿಯಲ್ಲಿ ಹಾದು ಹೋಗಬೇಕು ಅಂತ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಜೀವನವನ್ನು ನಡೆಸಬೇಕಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತೇನೆ ಹಾಗೂ ಇದನ್ನು ಮುಂದುವರಿಸಬೇಕಂತ ಹೇಳುತ್ತಾ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಶಾಂತಿ ನೆಲೆಸಿ ಮತ್ತು ಯುದ್ಧದ ಕಾರಣದ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ.